ಇವತ್ತು ಏಷ್ಯಾ ಕಪ್ಪಿನ ಹಿಸ್ಟ್ರಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಾರತ ಹಾಗೂ ಪಾಕಿಸ್ತಾನದ ಫೈನಲ್ ಮ್ಯಾಚ್ ನಡೀತಾ ಇದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತು ಫೈನಲಿನ ಮ್ಯಾಚ್ ಆದ ಕೂಡಲೇ ಇಂಡಿಯಾ ವಿನ್ ಆಗ್ತದೆ, ಫಾರ್ ಶೋರ್ ವಿನ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಎಸ್, ಇವತ್ತಿನ ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಬರುವುದಿಲ್ಲ. ಯಾಕಂತಂದರೆ ಗಣೇಶ್ ಕಾರಂತರು ಮೈಸೂರು ದಸರಾದಲ್ಲಿ ಮೈಸೂರು ಅರಮನೆ ಎದುರು ವಿಜಯ್ ಪ್ರಕಾಶ್ ಸರ್ ಅವರ ಜೊತೆಗೆ ಹಾಡ್ತಾ ಇರುವುದರಿಂದಾಗಿ ಇವತ್ತು ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಬರುವುದಿಲ್ಲ. ನಾಳೆ ವಿಡಿಯೋ ಬರ್ತದೆ. ಮತ್ತು ಮ್ಯಾಚ್ ಹೇಗೆ ನೋಡ್ತೀರಿ? ಮ್ಯಾಚ್ ಏನು 3 ಗಂಟೆ ಶೋ ಇದ್ರೆ 3 ಗಂಟೆ ಸಹ ಹಾಡ್ತಾ ಇರೋದಿಲ್ಲಲ್ಲ. ಬ್ಯಾಕ್ ಸ್ಟೇಜಲ್ಲೆಲ್ಲ ಸ್ವಲ್ಪ ಮ್ಯಾಚ್ ನೋಡ್ಬೋದು, ಬಟ್ ಸ್ಟಿಲ್ ಮ್ಯಾಚಿನ ವಿಡಿಯೋ ಇವತ್ತು ಬರುವುದಿಲ್ಲ. ಎಸ್, ಫೈನಲಿನ ಬಗ್ಗೆ ಮಾತನಾಡುವುದಿದ್ದರೆ ಏಷ್ಯಾ ಕಪ್ನಲ್ಲಿ ಫಸ್ಟ್ ಟೈಮ್ ಅಂತ ನಾನು ಅಂದ್ಕೊಂಡಿದ್ದೆ ಭಾರತ ಮತ್ತು ಪಾಕಿಸ್ತಾನ ಫೈನಲಿಗೆಲ್ಲ ಬಂದಿರ್ಬೋದು ಅಂತ. ನೋ, ಏಷ್ಯಾ ಕಪ್ಪಲ್ಲಿ ಫೈನಲಿಗೆ ಬಂದೇ ಇಲ್ಲ. ಅಂದರೆ ಭಾರತ ಬಂದಿದ್ದರೆ ಬೇರೆ ಯಾವುದೋ ದೇಶ ಇರ್ತಿತ್ತು, ಅಥವಾ ಪಾಕಿಸ್ತಾನ ಬಂದರೆ ಬೇರೆ ಯಾವುದೋ ದೇಶ ಇರ್ತಿತ್ತು ಆ್ಯಸ್ ಅ ಒಪೋನೆಂಟ್. ಬಟ್ ಭಾರತ ಹಾಗೂ ಪಾಕಿಸ್ತಾನಗಳ ನಡುವಿನ ಒಂದು ಫೈನಲ್ ಮೊಟ್ಟ ಮೊದಲ ಬಾರಿಗೆ ಆಗ್ತಾ ಇರೋದು. ನೋಡಿ, ಈಗ 2000 ನಂತರದ ಒಂದು ಫೈನಲ್ ಅಂತ ತೆಗೆದುಕೊಂಡ್ರೆ 1-1 ಅಲ್ಲಿ ಉಂಟು. ನನಗೆ ನೆನಪಿದ್ದಾಗ 2007ರಲ್ಲಿ ಮೊಟ್ಟ ಮೊದಲ ಒಂದು T20 ವಿಶ್ವಕಪ್ ನಡೀತು. ಅದರಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಜಯ ಸಾಧಿಸಿತ್ತು. ಮಿಸ್ ಬೌಲಕ್ಕೆ ಹೀಗೆ ನಾವು ಹೊಡಿಲಿಕ್ಕೆ ಹೋಗಿ ಶ್ರೀಶಾಂತ್ ಅವರಿಗೆ ಕ್ಯಾಚ್ ಕೊಟ್ಟು ಭಾರತ ಫೈನಲನ್ನು ಗೆದ್ದಿತ್ತು. ಅದಾದ ಮೇಲೆ ಮತ್ತೆ ನನಗೆ ನೆನಪಿದ್ದಾಗ 2017ರಲ್ಲೇ ಭಾರತ ಹಾಗೂ ಪಾಕಿಸ್ತಾನ ಫೈನಲಲ್ಲಿ ಮುಖಾಮುಖಿಯಾಗಿದ್ದು, ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಇಂಗ್ಲೆಂಡಲ್ಲಿ ನಡೆದದಾಗಿತ್ತು. ಆ ಒಂದು ಫೈನಲಲ್ಲಿ ಪಾಕಿಸ್ತಾನ ನಮ್ಮನ್ನು ಬಗ್ಗು ಬಡಿದಿತ್ತು. ಏನು ಲೀಗ್ ಹಂತ ಅಥವಾ ಸೂಪರ್ 4ರಲ್ಲೆಲ್ಲ ಭಾರತ ಪಾಕಿಸ್ತಾನವನ್ನು 2 ಬಾರಿಗೆ ಬಗ್ಗು ಬಡಿದಿದ್ರು. ಬಟ್ ಫೈನಲಲ್ಲಿ ಇದೇ ಪಾಕಿಸ್ತಾನ ಬಂದಾಗ ಭಾರತಕ್ಕೆ ಎಂತ ಐತೇನೋ ಗೊತ್ತಿಲ್ಲ, ಅವ್ರು ನಮ್ಮನ್ನು ಬಗ್ಗು ಬಡಿದಿದ್ರು. ಅದಾದ ಮೇಲೆ ನನಗೆ ಗೊತ್ತಿದ್ದಾಗೆ ಭಾರತ ಹಾಗೂ ಪಾಕಿಸ್ತಾನ ಸೆಣಸಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ಅಂದ್ಕೊಂಡಿದ್ದೇನೆ. ಸಿ, ಮೊಮೆಂಟಮ್, ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಬಗ್ಗೆ ಮಾತಾಡ್ತೀನಿ. ಮೊಮೆಂಟಮ್ ಭಾರತದ ಪರ ಉಂಟು, ಯಾಕಂದರೆ ಎಲ್ಲ ಮ್ಯಾಚ್ಗಳನ್ನು ಗೆದ್ದಿದ್ದಾರೆ ಅಂತ. ಇನ್ನೊಂದು ಬ್ಯಾಟಿಂಗ್ ಮಾತಾಡುವಾಗೆಲ್ಲ ಸೂಪರ್ ಆಗಿ ಉಂಟು. ಬೌಲಿಂಗ್ ಬುಮ್ರಾ ಅವರ ವಾಪಸ್ಸಾತಿ ಆಗ್ತದೆ. ಸೊ ಬೌಲಿಂಗ್ ಕೂಡ ಪಾಕಿಸ್ತಾನಕ್ಕಿಂತ ಒಳ್ಳೆ ಉಂಟು. ಫೀಲ್ಡಿಂಗ್ ಅಮ್ಮ ದೇವ, ಫೀಲ್ಡಿಂಗು ಅಂದರೆ ನಮ್ಮದು ಆ್ಯಕ್ಚುಲಿ ಫೀಲ್ಡಿಂಗ್ ಸೂಪರ್, ಅದರಲ್ಲಿ ಮಾತಾಡುವಾಗೇ ಇಲ್ಲ. ಬಟ್ ಈ ಏಷ್ಯಾ ಕಪ್ಪಲ್ಲಿ ಓ ದೇವ, ಹಾಂಗ್ಕಾಂಗ್ಗಿಂತ ಬೆಟರ್ ನಮ್ಮದು ಫೀಲ್ಡಿಂಗ್ ಅಂತ ಅಂದ್ಕೊಳ್ತೇವೆ ನಾವು. ತುಂಬ ಹಾರಿಬಲ್ ಆಗಿ ಫೀಲ್ಡಿಂಗ್ ಮಾಡಿದ್ದಾರೆ. ಹೋಪ್ಫುಲಿ ಇವತ್ತಿನ ಒಂದು ಫೈನಲ್ ಪಂದ್ಯದಲ್ಲಿ ನಮ್ಮ ಫೀಲ್ಡಿಂಗ್ ಟಾಪ್ ಕ್ಲಾಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇದು ಬೇಜಾರು ಟಿ ಶರ್ಟ್ ಹಾಕಿರೋದು ನನಗೆ ಇವತ್ತು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಷ್ಟೇ, ಮತ್ತು ಬೇರೆ ಅರ್ಥ ಮಾಡಿಕೊಳ್ಬೇಡಿ. ಸಿಡಿಯಲೇಬೇಕು ಸೂರ್ಯಕುಮಾರ್ ಯಾದವ್ ಹಾಗೂ ನಮ್ಮ ಉಪಕಪ್ತಾನ ಗಿಲ್ ಅವರು. ಈಗ ಬ್ಯಾಟಿಂಗಿಂದ ರನ್ನೇ ಬರ್ತಾ ಇಲ್ಲ. ಸೊ ಆರ್ ವಿ ಓವರ್ ಡಿಪೆಂಡಿಂಗ್ ಆನ್ ಅಭಿಷೇಕ್ ಶರ್ಮಾ ಅವರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ. ಖಂಡಿತವಾಗಿ ಹೌದು. ನೋಡಿ, ಫಸ್ಟ್ 3 ಮ್ಯಾಚ್ಗಳಲ್ಲಿ 30 ಹೊಡೆದಿದ್ರು ಅಭಿಷೇಕ್ ಶರ್ಮಾ ಅವರು. ನೆಕ್ಸ್ಟ್ 3 ಮ್ಯಾಚ್ಗಳಲ್ಲಿ, ಈಗ ಸೂಪರ್ 4ರಲ್ಲಂತೂ ಏನು 3 ಮ್ಯಾಚಲ್ಲಿ ಸತತ 3 ಮ್ಯಾಚಲ್ಲಿ 50 ಹೊಡೆದು ಪ್ರಚಂಡ ಫಾರ್ಮಲ್ಲಿದ್ದಾರೆ. ಸೊ ಅವರ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಅವರು ಒಳ್ಳೆ ಮಾಡಿ ಆಡಿದ್ರೆ ಮಾತ್ರ ಪವರ್ ಪ್ಲೇಯಲ್ಲಿ ರನ್ ಆ್ಯಂಡ್ ಒಂದು ಗೌರವಾನ್ವಿತ ಮೊತ್ತ ಕಲೆ ಹಾಕಲಿಕ್ಕೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗೇ ಬೇಕು ಅನ್ನುವ ಥರ ನಾವು ಡಿಪೆಂಡ್ ಆದಾಗೆ ಉಂಟು. ಯಾಕಂತಂದರೆ ಗಿಲ್ ಅವರಿಂದ ಏನು ಹೇಳಿಕೊಳ್ಳುವಂತಹ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಸೂರ್ಯಕುಮಾರ್ ಯಾದವ್ ಅವರಿಂದ ಕಾಂಟ್ರಿಬ್ಯೂಷನ್ನೇ ಬರಲಿಲ್ಲ. ಒಂದು 47 ನಾಟ್ಔಟ್ ಒಂದು ಹೊಡೆದಿದ್ದಾರೆ ಯಾವುದೊಂದು ಮ್ಯಾಚಲ್ಲಿ ಬಿಟ್ಟರೆ. ಈ ಏಷ್ಯಾ ಕಪ್ಪಲ್ಲಿ ಸೂರ್ಯಕುಮಾರ್ ಅವರ ಬ್ಯಾಟಿಂಗಿಂದ ರನ್ ಹರಿದು ಬಂದೇ ಇಲ್ಲ. ಕಳೆದ 11 ಮ್ಯಾಚ್ಗಳಲ್ಲಿ ಅವರು ಇಂಟರ್ನ್ಯಾಷನಲ್ T20 ಮ್ಯಾಚಲ್ಲಿ 11 ಮ್ಯಾಚಲ್ಲಿ ಕಲೆ ಹಾಕಿರೋದು ಕೇವಲ 99 ರನ್ ಮಾತ್ರ. 100 ಸಹ ದಾಟಲಿಲ್ಲ, ಶತಕ ಸಹ ದಾಟಲಿಲ್ಲ. ಅವರ ಆ್ಯಾವ್ರೇಜ್ ಕೂಡ ಲೋ ಉಂಟು, ಸ್ಟ್ರೈಕ್ ರೇಟ್ ಕೂಡ ಕಡಿಮೆ ಉಂಟು. ಸೊ ಆದ್ದರಿಂದ ಇವತ್ತು ಫೈನಲ್ ಮ್ಯಾಚಲ್ಲಿ ಆ್ಯಸ್ ಅ ಕಪ್ತಾನನ ಆಟ ಬರ್ಬೋದಾ? ಬಂದರೆ ಭಾರಿ ಒಳ್ಳೆಯದು. ಮತ್ತೆ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋದಿಲ್ಲ, ಯಾಕಂದರೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಮತ್ತೆ ಇದೇ ಮ್ಯಾಚ್ ಇರೋದು. ಇದಾದ್ಮೇಲೆ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಮ್ಯಾಚ್ ಇಲ್ಲ. ಸೊ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋದಿಲ್ಲ. ಐದರ್ 1 ಡೌನ್ ಸೂರ್ಯಕುಮಾರ್ ಯಾದವ್ ಅಥವಾ 1 ಡೌನ್ ತಿಲಕ್ ವರ್ಮಾ ಬರ್ತಾರೆ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರು, ಅದಾದಮೇಲೆ ನಂಬರ್ 5 ಫಾರ್ ಶೋರ್ ಸ್ಯಾಮ್ಸನ್ ಅವರು ಬರ್ತಾರೆ. ಅದಾದಮೇಲೆ ಎಲ್ಲ ಕ್ಯಾರಿ ಆಗೋದು ಸ್ಪಿನ್ ಬ್ಯಾಶರ್ ದುಬೆ, ಹಾರ್ದಿಕ್ ಪಾಂಡ್ಯ ಅವರು, ಅಕ್ಷರ್ ಪಟೇಲ್. ಬ್ಯಾಟಿಂಗ್ ಒಟ್ರಾಶಿ ಡೆಪ್ತ್ ಉಂಟು. ಬ್ಯಾಟಿಂಗ್ ಡೆಪ್ತ್ ಬಗ್ಗೆ ಟೆನ್ಷನ್ ಇಲ್ಲ. ನಮಗೆ ಟೆನ್ಷನ್ ಇರೋದು ಏನು ಅಂತಂದರೆ ಬೌಲಿಂಗ್. ಎಂತ ಮಾತಾಡ್ತೀರಿ ಬ್ರೋ ಅಂತಂದರೆ ಒಂದು ಚೂರು ಟೆನ್ಷನ್ ಉಂಟು. ಯಾಕೆ ಅಂತ ಹೇಳ್ತೇನೆ, ಬೌಲಿಂಗ್ ಅವರಕ್ಕಿಂತ ಒಳ್ಳೆ ಉಂಟು. ಫಾರ್ ಶೋರ್ ಅವರಕ್ಕಿಂತ, ಪಾಕಿಸ್ತಾನಕ್ಕಿಂತ ಬೌಲಿಂಗ್ ನಮ್ಮದು ಒಳ್ಳೆದುಂಟು. ಬಟ್ ನೋಡಿ, ಪಾಕಿಸ್ತಾನ ಒಂದು 135 ರನ್ನನ್ನು ಕೂಡ ಡಿಫೆಂಡ್ ಮಾಡಿದರು. ಆನ್ ದಿ ಅದರ್ ಹ್ಯಾಂಡ್ ನಮ್ಮ ಭಾರತ ತಂಡ 203 ಟಾರ್ಗೆಟನ್ನು ಡಿಫೆಂಡ್ ಮಾಡಲಿಕ್ಕೆ ಕೂಡ ಭಾರಿ ಒದ್ದಾಡಿದ್ರು. ಅದು ಶ್ರೀಲಂಕಾ ವಿರುದ್ಧ ಮ್ಯಾಚ್ ಟೈ ಆಗಿ ಕೊನೆಗೆ ಸೂಪರ್ ಓವರಲ್ಲಿ ವಿನ್ ಆದರು. ಎಲ್ಲಿಯಾದರೂ 202 ಹೊಡೆದು ಸಹ ಸೋತಿದ್ದಿದ್ರೆ, ಸೋಲುವಂತಹ
ಒಂದು ದೃಷ್ಟಾಂತ ಜಾಸ್ತಿ ಇತ್ತು. ಇದು ಶ್ರೀಲಂಕಾದು ಫಸ್ಟ್ 10-12 ಓವರ್ ನೋಡಿದಾಗ ಮ್ಯಾಚ್ ಗೆಲ್ತೇವೆ ಅಂತ ಅನ್ನಿಸ್ತವೇ ಇರಲಿಲ್ಲ. ನಾವು ಕೊನೆಗೆ ಹೇಗೋ ಕಮ್ ಬ್ಯಾಕ್ ಮಾಡಿ ಮತ್ತೆ ಟೈ ಆಗಿ ಕೊನೆಗೆ ಸೂಪರ್ ಓವರಲ್ಲಿ ವಿನ್ ಆದ್ವಿ. ಬಟ್ ಅಪ್ಪಿ ಸೋತಿದ್ದಿದ್ರೆ ಆ ಒಂದು ಕಾನ್ಫಿಡೆನ್ಸ್ ಎಲ್ಲ ಒಂಚೂರು ಡೌನ್ ಆಗ್ತಾ ಇತ್ತು. ಬಟ್ ಸೂಪರ್ ಓವರಲ್ಲಿ ಭಾರಿ ಚೆಂದ ಮಾಡಿ ಹಾಕಿದ್ದಾರೆ ಹರ್ಷದೀಪ್ ಸಿಂಗ್ ಅವರು. ಅವ್ರಿಗೆ ಪ್ಲೇಯಿಂಗ್ 11ಅಲ್ಲಿ ಚಾನ್ಸ್ ಸಿಗೋದು ಡೌಟ್ ಅಂತ ಅಂದ್ಕೊಳ್ತೇನೆ ನಾಳಿನ ಪಂದ್ಯದಲ್ಲಿ. ಬಟ್ ಪಾಕಿಸ್ತಾನ ಆ ಥರ ಥಿಂಕ್ ಮಾಡ್ತದೆ, ನಾವು 135 ಡಿಫೆಂಡ್ ಮಾಡಿದ್ದೀವಿ ಮಾರೆ ಅಂತ. ಸೊ ಇವರಿಗೆ ಈಗ ಭಾರತಕ್ಕೆ ಅಯ್ಯೋ 202 ಹೊಡೆದ್ರೆ ಸಹ ನಾವು ಭಾರಿ ತಿಣ್ಕಾಡಿದ್ವಲ್ಲ ಡಿಫೆಂಡ್ ಮಾಡಲಿಕ್ಕೆ ಅನ್ನುವಂಥ ಒಂದು ಚಿಕ್ಕ ಭಯ ಅಥವಾ ಅವರ ಬಗ್ಗೆ ಅವರಿಗೊಂದು ಅನುಮಾನ ಇರ್ಬೋದು. ಬಟ್ ಅವರೆಲ್ಲ ಪ್ರೊಫೆಷನಲ್ ಕ್ರಿಕೆಟರ್ಸ್, ಗ್ರೌಂಡ್ಗೆ ಇಳಿದ ಕೂಡಲೇ ಅದನ್ನೆಲ್ಲ ತೆಗೆದು ಬಿಸಾಕಿ ಬಿಡ್ತಾರೆ. ಬಟ್ ಓವರ್ ಆಲ್ ನೋಡೋದಿದ್ರೆ ಆ ಒಂದು ಪ್ರೆಷರ್ ಅಂತ ಇರ್ತದಲ್ಲ, ಔಟ್ಸೈಡ್ ಟಾಕ್ ಅಂತ ಒಂದು ಮಾತು ಬರ್ತದೆ. ಭಾರತ ವಿನ್ ಆಗ್ತದೆ, ಅಥವಾ ಪಾಕಿಸ್ತಾನದವ್ರು ಭಾರಿ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನಮ್ಮದು ಬೆಸ್ಟ್ ಗೇಮು ಫೈನಲಿಗೋಸ್ಕರ ನಾವು ಮೀಸಲಿಟ್ಟಿದ್ದೇವೆ, ಹಾಗೆ ಹೀಗೆ. ಶೋಯಬ್ ಅಖ್ತರ್ ಕೂಡ ಹೇಳಿದ್ದಾರೆ, ಅಹಂಕಾರಿ ಭಾರತಕ್ಕೆ ಪಾಠ ಕಲಿಸಬೇಕು ಹಾಗೆ ಹೀಗೆ ಅಂತ. ನೋ ಕಮೆಂಟ್ಸ್. ಅಹಂಕಾರಿಗಳು ಯಾರು ಅಂತ ಪ್ರೀವಿಯಸ್ ಭಾರತ ಪಾಕಿಸ್ತಾನ ಮ್ಯಾಚ್ ನೋಡಿದಾಗ ಎಲ್ಲರಿಗೆ ಸಹ ಗಮನಕ್ಕೆ ಬಂದಿದೆ. ಒಂದು ವಿಚಿತ್ರ ಅವರದ್ದು ಸೆಲೆಬ್ರೇಷನ್ಗಳು, ಅದಕ್ಕೆ ಕರೆಕ್ಟಾಗಿ ನಾವು ಸರ್ರಿ ಕೊಟ್ಟಿದ್ದೇವೆ ಬಿಡಿ. ಅಭಿಷೇಕ್ ಶರ್ಮಾ ಹಾಗೂ ಗಿಲ್ ಅವರು ಸರ್ರಿಯಾಗಿ ಹೊಡೆದು ಬೈದು ಹೊಡಿತಾ ಇದ್ರು. ಬಟ್ ಅದರ ಕಂಟಿನ್ಯೂಯೇಷನ್ ಖಂಡಿತ ಇರ್ತದೆ. ಆ ಒಂದು ರೋಷ ಗೀಷ ಎಲ್ಲ ಪೀಕ್ ಲೆವೆಲಲ್ಲಿ ಇರ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇವತ್ತಿನ ಒಂದು ಪಂದ್ಯದಲ್ಲಿ ಭಾರತ ಏನು ಬುಮ್ರಾ ಮತ್ತು ದುಬೆ ಅವ್ರನ್ನ ರೆಸ್ಟ್ ಮಾಡಿದ್ರು, ಅವರು ವಾಪಸ್ ಪ್ಲೇಯಿಂಗ್ 11ಗೆ ಬರ್ತಾರೆ. ಬ್ಯಾಟಿಂಗ್ ಫಸ್ಟ್ ಮಾಡಬೇಕಾ ಬೌಲಿಂಗ್ ಫಸ್ಟ್ ಮಾಡಬೇಕಾ ಅದೆಲ್ಲ ಗೊತ್ತಿಲ್ಲ ಮಾರೆ, ಮ್ಯಾಚ್ ವಿನ್ ಆದ್ರೆ ಸಾಕು. ಹೇಗೆ ಬೇಕಾದ್ರೆ ಆಗಲಿ, ಕೊನೆಗೆ ಮಳೆ ಬಂದು 5 ಓವರ್ದ ಮ್ಯಾಚ್ ಬೇಕಾದ್ರೆ ನಡೀಲಿ, ಭಾರತ ವಿನ್ ಆಗಬೇಕು ಅಷ್ಟೇ. ದ್ಯಾಟ್ಸ್ ಇಟ್. ಏಷ್ಯಾ ಕಪ್ಪನ್ನು ಭಾರತ ವಿನ್ ಆಗಬೇಕು ಆ್ಯಂಡ್ ದೇ ಡಿಸರ್ವ್ ಅಂತ ನನಗೆ ಖಂಡಿತವಾಗಿ ಅನಿಸೋದು. ನಮ್ಮ ಲೆವೆಲ್ಗೆ ಇಲ್ಲ ಏಷ್ಯಾದಲ್ಲಿ, ವಿ ಆರ್ ದ ಸ್ಟ್ರಾಂಗೆಸ್ಟ್ ಟೀಮ್ ಕ್ರಿಕೆಟ್ ಅಂತ ಬಂದರೆ ಅದರಲ್ಲಿ 2 ಮಾತಿಲ್ಲ. ಅದನ್ನು ಮತ್ತೆ ಪುನಃ ಭಾರತ ಪ್ರೂವ್ ಮಾಡಬೇಕಾದಂತಹ ಅಗತ್ಯತೆ ಈಗ ಬಂದಿದೆ. ಈ ಒಂದು ಏಷ್ಯಾ ಕಪ್ಪಲ್ಲಿ 3ನೇ ಬಾರಿಗೆ ಭಾರತ ಪಾಕಿಸ್ತಾನವನ್ನು ಎದುರಿಸ್ತಾ ಇದೆ. ಪಾಕಿಸ್ತಾನ ಅಥವಾ ಬಾಂಬಿಸ್ತಾನಗೆ ನಮ್ಮ ಸೂರ್ಯಕುಮಾರ್ ಯಾದವ್ ಮತ್ತು ಗಿಲ್ ಇವರಿಬ್ಬರು ಸಿಡಿದು ಉತ್ತರ ಕೊಡಬೇಕು. ಅಭಿಷೇಕ್ ಶರ್ಮಾ ಅವರು ಕೂಡ ದೊಡ್ಡ ಇನ್ನಿಂಗ್ಸ್ ಆಡಲಿ, ಬಟ್ ಒಂದು ಕ್ರಿಕೆಟ್ ಫ್ಯಾನ್ ಆಗಿ ನಮ್ಮ ಕ್ಯಾಪ್ಟನ್ ಮಿಂಚಬೇಕು ಅಂತ ನಂಗೆ ಅನ್ನಿಸ್ತಾ ಉಂಟು. ಇವತ್ತು ದಟ್ ಈಸ್ ಹಿಸ್ ಡೇ ಇರಬಹುದು ಅಂತ ಯಾಕೋ ಮನಸ್ಸು ಹೇಳ್ತಾ ಉಂಟು. ನಿಮ್ಗೇನು ಅನ್ನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಜಾಸ್ತಿ ಮಾತಾಡಿದ್ದೇನೆ, ಇದಕ್ಕಿಂತ ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ. ಎಸ್, ಮ್ಯಾಚ್ ಮುಗಿದ ಕೂಡಲೇ ಮಲಗಿ ಮರುದಿನ ಸಿಗುವ. ಆ್ಯಂಡ್ ಯಾರದು ಮೈಸೂರವ್ರು ನೋಡ್ತಾ ಇದ್ದರೆ, ಇಫ್ ಯು ಆರ್ ಫ್ರೀ, ಮ್ಯಾಚ್ ನೋಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತೆಲ್ಲ ಇದ್ದರೆ ಬನ್ನಿ ನಮ್ಮ ಕಾನ್ಸರ್ಟ್ ನೋಡಿ. ಅಥವಾ ಯಾರಾದರೂ ಮೈಸೂರು ದಸರಾಗೆ ಬರ್ತಾ ಇದ್ದರೆ ಪ್ಲೀಸ್ ಅಟೆಂಡ್ ದ ಕಾನ್ಸರ್ಟ್. ಮೈಸೂರು ಅರಮನೆ ಎದುರು. ಇಟ್ಸ್ ಅ ಫ್ರೀ ಇವೆಂಟ್, ಎಲ್ಲರೂ ಕೂಡ ಬರ್ಬೋದು, ಓಪನ್ ಫಾರ್ ಪಬ್ಲಿಕ್. ಬನ್ನಿ. VP ಸರ್ ಅವ್ರ ಕಾನ್ಸರ್ಟ್, ನಾನು ಕೂಡ ಹಾಡ್ತಾ ಇದ್ದೇನೆ. ಪ್ಲೀಸ್ ಡೂ ಕಮ್. ಆ್ಯಂಡ್ ಸರ್ ಜೊತೆ ಡುಯೆಟ್ ಸಾಂಗ್ ಎಲ್ಲ ಉಂಟು, ಬನ್ನಿ ಅಷ್ಟೇ.